ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ದಿಶಾ ಸಭೆ. ಹೇಮಾವತಿ, ಯಗಚಿ ಜಲಾಶಯಗಳ ಮುಳುಗಡೆ ನಿರಾಶ್ರಿತರಿಗೆ ಮನೆಗಳ ಹಂಚಿಕೆ ಮಾಡಿಲ್ಲ. ಅಧಿಕಾರಿಗಳ ವಿರುದ್ಧ ಗರಂ ಆದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮನೆಗಳನ್ನು ಕೊಡುವುದು ಎಇಗೆ ಬರುತ್ತೆ, ನನಗೆ ಬರಲ್ಲ ಸರ್ ಎಂದ ಎಸ್ಎಲ್ಒ ಮಂಜುನಾಥ್. ಇದರಿಂದ ಸಿಟ್ಟಾದ ಶಾಸಕ ಎಚ್.ಡಿ. ರೇವಣ್ಣ. ಮನೆಗಳನ್ನು ನೀಡಲು ನಿಮಗೇನು ಕಷ್ಟ? ಈ ವಿಚಾರವನ್ನು ನಾಳೆ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ನನಗೇನು ಯಾರ ಹಂಗಿಲ್ಲ. 25 ವರ್ಷ ಎಂಎಲ್ಎ ಆಗಿ ಕೆಲಸ ಮಾಡಿದ್ದೀನಿ. ಇಂತಹದಕ್ಕೆಲ್ಲ ನಾನು ಹೆದರಲ್ಲ. ಸಚಿವ ಕೃಷ್ಣೇ ಬೈರೇಗೌಡ ಆಫೀಸ್ನಲ್ಲಿ ಧರಣಿ ಕೂರ್ತೀನಿ, ಅಲ್ಲೇ ಪಂಚೆ ಹಾಸಿಕೊಂಡು ಮಲಗುತ್ತೀನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಎಚ್.ಡಿ. ರೇವಣ್ಣ. ನೀವು ರೈತರು ಮನೆ ಕಟ್ಟಿ 10 ವರ್ಷ ಎಸ್ಎಲ್ಒ ಆಫೀಸ್ನಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಡಲ್ಲ ಅಂದರೆ ಅರ್ಥ ಇದೆ. 10-15 ವರ್ಷ ಆದರೂ ಹಕ್ಕುಪತ್ರ ಕೊಡೋಕ್ಕೆ ಆ ರೈತರನ್ನ ತಿರುಗಿಸ್ತೀನಿ ಅಂದರೆ ನಾನು ಅಸೆಂಬ್ಲಿಲಿ ಇದ್ರ ಭಾಷೆಯಲ್ಲಿ ಹೇಳ್ತೀನಿ, ಈ ಮಟ್ಟಕ್ಕೆ ನಿಮ್ಗೆ ಎಸ್ಎಲ್ಒ ಆಫೀಸ್ ಹೆಂಗೆ ಕೆಲಸ ಮಾಡ್ತೈತೆ, ಒಂದು 2 ಎಂಕ್ವೈರಿ ಮಾಡ್ತೀರ ತಾಕತ್ತಿದೆಯಾ ಅಂತ ಕೇಳ್ತೀನಿ. ಎಂಕ್ವೈರಿ ಮಾಡಿ 1550 ಕ್ಯಾನ್ಸಲೇಷನ್ ಮಾಡಿದೀವಿ ಸರ್. 2005ರಿಂದ 19ವರೆಗೂ ಏನು ಲ್ಯಾಂಡ್ ಗ್ರಾಂಟ್ಸ್ ಇಲ್ಲಿಗಲ್ ಡಬಲ್ ಆಗಿರೋ ಕೇಳಿದ್ರೆ ಇದೈತೆ ಇದೈತೆ ಅಂತೀರಿ, ಪರ್ಮಿಷನ್ ಬೇಕು ಅಂತೀರಿ. ಇದುವರೆಗೂ ಅಷ್ಟೊಂದು ಯಾರು ಕ್ಯಾನ್ಸಲೇಷನ್ ಮಾಡಿಲ್ಲ ಈ ಇದರಲ್ಲಿ 50 ವರ್ಷದ ಇತಿಹಾಸದಲ್ಲಿ. ಮಂಜಾತು, ನಾನು PSC ಒಳಗೆ ಪಬ್ಲಿಕ್ ಕಮಿಟಿ ಮೀಟಿಂಗ್ ಹೌದು ಸರ್, ಬಲಿ ಹಾಕೊಂತೀನಿ, ನೀವು ಕ್ಯಾನ್ಸಲ್ ಮಾಡಿದ್ದೀರಿ. ನನಗೇನು ಗೊತ್ತಿರ್ಬೇಕ್ರಿ, ಅಲ್ಲಿ ಪಬ್ಲಿಕ್ ವರ್ಕ್ಸ್ ಕಮಿಟಿಗೆ ನಿಮ್ಮ ಸೆಕ್ರೆಟರಿ ಈಗ ಎಸ್ಎಲ್ಒ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಕೊಟ್ಟರೆ ಸಸ್ಪೆಂಡ್ ಆಯ್ತಿದ್ರಿ. ನಾನೇನು ಎಲ್ಲೋಯ್ತಾ ಇದ್ದೀನಿ, ನಾನು ರೈಸ್ ಮಾಡೋಕ್ಕೆ ಮೇಡಮ್ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಕೊಟ್ಟು ಅಲ್ಲೋರು ಇವರಿಗೆ FIR ಹಾಕಿ ಎಲ್ಲ ನಾವು ಪಬ್ಲಿಕ್ ವರ್ಕ್ಸ್ ಕಮಿಟಿಯಿಂದ ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಗ್ರಾಂಟ್ ಮಾಡೋದು. ರಿಸರ್ವ್ ಫಾರೆಸ್ಟ್ ಈಗ ಮೇಡಮ್ ಅವರೇ ನಾನು ಯಾರು ಕೇಳ್ತಾ ಇದ್ದೀನಿ, ನಮ್ಮ ಎಸ್ಎಲ್ಒ ಈಗ ಅವರು ಎಸ್ಎಲ್ಒ ಆಫೀಸ್ ಏನು ಹೇಳ್ತಾರೆ ಅಂದರೆ ನಾವು ಕಡೆ ಈಗ ಒಂದು ಊರು ಮುಳುಗಡೆ ಅಂತ ನೋಟಿಫಿಕೇಶನ್ ಆಗಿರುತ್ತೆ. ಊರಿನ ಮುಳುಗಡೆ ಆದಮೇಲೆ ಆ ಊರು ಈಗ 120 ಮನೆ ಆಗಿರುತ್ತೋ 150 ಮನೆ ಆಗಿರುತ್ತೋ, ಸರ್ಕಾರದ ಒಂದು ನೋಟಿಫಿಕೇಶನ್ ಆದಮೇಲೆ ಆ 150 ಮನೆಗೆ ಒಂದು ಲೇಔಟ್ ಮಾಡಿರ್ತಾರೆ. ಯಾರು ನೀರಾವರಿಯಿಂದ ಇಲಾಖೆಯಿಂದ ಲೇಔಟ್ ಮಾಡ್ತಾರೆ. ಲೇಔಟ್ ಮಾಡಿದ್ಮೇಲೆ ಮೇಡಮ್ ಅದಕ್ಕೆ ಹಕ್ಕುಪತ್ರ ಕೊಡಬೇಕು ಅಲ್ವಾ? ಕೊಡಬೇಕೋ ಬೇಡಬೇಕು? ನಾನು ಹೇಳೋದು ಕೊಡೋಕ್ಕೆ ಎಸ್ಎಲ್ಒ ಅಧಿಕಾರ ಇದ್ದರೆ ಕೊಡ್ತೀನಿ. ಅಧಿಕಾರ ಇಲ್ಲ ಅಂದರೆ ಪಂಚಾಯತಿಗೆ ನನ್ನ ಕೈ ಅಧಿಕಾರ ಇಲ್ಲ, ಪಂಚಾಯತಿಗೆ ಕೊಡ್ತೀನಿ. ಈಗ ನೀರಾವರಿ ಇಲಾಖೆಯಿಂದ ಲೇಔಟ್ ಮಾಡಿ ಎಲ್ಲ ಕೊಡ್ತಾರೆ. ಅಲ್ಲಿ ಹೋಗೋದು ಯಾರೋ ಹೋಗ್ತಾರೆ ಮೇಡಮ್, ಒಂದು ಸೈಟು 3 ಸೈಟ್ ಸೇರಿ ಒಂದು ಮನೆ ಕಟ್ಕೊತಾರೆ. ಅವರಿಗೆ ವಿತೌಟು ನೋಟಿಫಿಕೇಶನ್ ಕೊಡಬೇಕಲ್ಲ, ಸೈಟ್ ಇದ್ದು ಅಲಾಟ್ಮೆಂಟ್ ಕೊಡಬೇಕು. ಅಲಾಟ್ಮೆಂಟ್ ಇಲ್ಲದೆ ಹೆಂಗೆ 3 ಸೈಟಲ್ಲಿ ಕರೆಂಟ್ ಕೊಡ್ತಾರೆ, ಮನೆ ಹೆಂಗೆ ಕಟ್ತಾರೆ, ಎನ್ಒಸಿ ಏನು ಇದ್ದರೆ ಹೆಂಗೆ, ಅಥವಾ ಸೈಟ್ ಇದ್ದು ಹಕ್ಕುಪತ್ರ ಕೊಟ್ಟಿರೋದು. ನಿಜವಾದ ರೈತರಿಗೆ ಹಕ್ಕುಪತ್ರ ಕೊಡಿ ಅಂದರೆ ಮುಂಜಾನೆ ನನಗೆ ಕೊಡಲ್ಲ, ನಂಗೆ ಎಸ್ಎಲ್ಒ ಆಫೀಸ್ ಇತ್ತು ಅದನ್ನು ಕ್ಲೋಸ್ ಮಾಡಿದ್ರೆ ನನಗೇನಿದ್ರು ಭೂ ಸ್ವಾಧೀನ ಅಂತ ನಾನು ಅಂತ ಕೇಳಿದೆ. ಎಸ್ಎಲ್ಒ ಆಫೀಸ್ನ 2 ಚೆಕ್ ಇಟ್ಟಿದ್ರು ಮೇಡಮ್, ಭೂ ಸ್ವಾಧೀನ ಇದು ಮತ್ತೆ 2 ಅಂತ ಇಟ್ಟಿದ್ವಿ. ಅದನ್ನೇನು ಮಾಡಿದ್ರೆ ಕ್ಲಬ್ ಮಾಡಿದ್ರು. ಕ್ಲಬ್ ಮಾಡಿ ಎಂಟೈರ್ ಕೇಸ್ ಅಂತ ಇವ್ರ ಕಡೆ ಕೊಟ್ಟಿದ್ದಾರೆ. 2 ಆಫೀಸ್ ಬೇಕಿಲ್ಲ. ಅದು ಮುಂಚೆ ಏನಿತ್ತು ಮೇಡಮ್ ಅಂದರೆ ಕೇರ್ಪೇಟೆ, ಹಾಸನ ಇದೆಲ್ಲ ಇತ್ತು ಮುಂಚೆ ಅಲ್ವೇಂದ್ರೆ, ಕೊಡಗು, ಮಂಡ್ಯ, ಕೇರ್ಪೇಟೆ ಎಲ್ಲ ಇತ್ತು. ಅದನ್ನ ಏನು ಮಾಡಿದ್ರೆ ರದ್ದು ಮಾಡಿ ಮೇಡಮ್ ಎಂಟೈರ್ ಇವ್ರಿಗೆ ಕೊಡ್ತಾರೆ. ಕೊಟ್ಟ ಮೇಲೆ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕಲ್ವ, ಮನೆ ಕಟ್ತಾ ಇದ್ದಿದ್ದು. ನಾನು ಆಮೇಲೆ ಹೆಚ್ಚಿಗೆ ಅವ್ರ ಮಕ್ಕಳು ಮೊಮ್ಮಕ್ಳಿಗೆ ಕೊಡೋದು ಆಮೇಲೆ ತೀರ್ಮಾನ ಮಾಡೋದು. ನಿಜವಾಗಿ 120 ಜನಕ್ಕೆ ಗೌರ್ಮೆಂಟಿಂದ ಅಕ್ವೈರ್ ಆಗಿ ಅವ್ರಿರೋತ್ತರಿಗೆ ಕೊಡ್ಬೇಕಲ್ವಾ ಅಂತ ನಾನು ಕೇಳೋದು. DC ಮೇಡಮ್ ಇನ್ನೊಬ್ರು DC ಅವರು ನೀವು ಇದು ಕೊಟ್ಬಿಡಿ, ನಾವು ಇಷ್ಟು ವರ್ಷ ಐತೆ ಅವ್ರಿಗೆ ಹಕ್ಕುಪತ್ರ ಕೊಡೋದಕ್ಕೆ ನಾವು ಎಸ್ಎಲ್ಒ ಆಫೀಸ್ಗೆ ನಮ್ಗೆ ಬರಲ್ಲ, ಅದು ಸರ್ಕಾರದವರಿಗೆ ಕ್ಲಾರಿಫಿಕೇಶನ್ ಬೇಕು ಅಂತ ನಮ್ಗೆ ರೇಟಿಂಗಲ್ಲಿ ಕೊಟ್ಬಿಡಿ, ನಾವಲ್ಲಿ ಹೋರಾಟ ಮಾಡ್ತೀವಿ. ನಿಮ್ದು ಸೆಕ್ರೆಟರಿ ತಗೋತೀನಿ ಹೇಳ್ತೀನಿ ರೀ, ಸೆಕ್ರೆಟರಿ ನನಗೇನು ಯಾವೊಂದೇನು ಹಂಗಿಲ್ಲ, ನಾನೇನು ಕೇರೆ ಮಾಡಲ್ಲ, ನಾನು 25 ವರ್ಷ ಕೆಲಸ ಮಾಡಿದ್ದೀನಿ. ತಡೆರಿ ಹೇಳ್ರಿ, ನಾನು ರೆವಿನ್ಯೂ ಮಿನಿಸ್ಟರ್ ಕೂತ್ಕೊತೀನಿ.
ಅವ್ರ ಆಫೀಸಲ್ಲಿ ಹೋಗಿ ಅಲ್ಲೇ ಮನೆ ಕೇಳ್ತೀನಿ, ನನಗೆ ಅಲ್ಲೇ ಬಟ್ಟೆ ಅಷ್ಟೇ ಮನೆ ಕೇಳ್ತೀನಿ, ನಾನೇ ನಮ್ಮ ಕೆಲ ಕೇರ್ ಮಾಡೋದಲ್ಲ. ನನ್ನೆಲ್ಲ ಜೀವನದಲ್ಲಿ ನೋಡ್ಬಿಟ್ರೆ ನೀವು ರೈತರನ್ನ ಯಾಕೆ ತಿರುಗಿಸ್ತೀರಿ? ರೈತರನ್ನ ಯಾಕೆ ಸೆಲ್ವ ಆಫೀಸ್ ಇಲ್ಲಾಂದ್ರೆ ಕೊಟ್ಬಿಡಿ, ಅವ್ರಿಗೆ ಆಗಲ್ಲ ಅಂತ ಹೇಳಿ. ಏನಪ್ಪ ಅದು ಎಕ್ಸ್ಪ್ಲೈನ್ ಮಾಡಿ. ಅದು ಮುಳುಗಡೆ ಸಂತ್ರಸ್ತರು ಅಂತ ಯಾವ ಮುಳುಗಡೆ ಸಂತ್ರಸ್ತರು? ಅಂದ್ರೆ ಹೇಮಾವತಿ ಜಲಾಶಯ ಯೋಜನೆ ಹಿನ್ನೀರು ಒಳಗಡೆ ಬರುವಂತ ಈ ನಾಲೆ ಇದ್ದೋದಕ್ಕೆ ಇಲ್ಲ ಇದು ಈಗ ಜಲಾಶಯ ಯೋಜನೆ ಮೊನ್ನೆ ಸರ್ ವಿಷಯ ತಿಳ್ಕೊಂಡು ಕರೆಕ್ಟ್ ಆಗಿ ಹೇಳಿ. ಹೌದು ಸರ್. ಒಂದ್ ನಿಮಿಷ. ಇಡೀ ರಾಷ್ಟ್ರದಲ್ಲಿ ನೀರಾವರಿ ಇದರಿಂದ ತಳಗಡೆ ಇರುವಂತದನ್ನ ಮಾಡಿರೋದು ಉದಾಹರಣೆಗೆ ದೇವೇಗೌಡರು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿ, ನೀರಾವರಿ ಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿದ್ದರು. ಒಂದು ಸ್ಪೆಷಲ್ ಆರ್ಡರ್ನ ಇಡೀ ಇಂಡಿಯಾ ದೇಶದಲ್ಲಿ ನೀರಾವರಿ ದಾರಿ ತಳಗಡೆ ಹಿನ್ನೀರಲ್ಲ, ಹಿನ್ನೀರಂದ್ರೆ ಬ್ಯಾಕ್ ವಾಟ್ರು, ಅಲ್ಲಿವರೆಗೂ ಹಿನ್ನೀರಂದ್ರೆ ಬ್ಯಾಕ್ ವಾಟ್ರು. ಅದು ಇನ್ನೂ ಆಗಿಲ್ಲ. ಡ್ಯಾಮ್ ಇಂದ ತಳಗಡೆ, ಡ್ಯಾಮ್ ಇದೆಯಲ್ಲ ಮೇಡಮ್, ಡೌನ್ ಸ್ಟ್ರೀಮ್ ಅಂತ. ಡೌನ್ ಸ್ಟ್ರೀಮ್ ಅಂದ್ರೆ ತಳಗಡೆ ನಾಲೆಗಳಲ್ಲಿ. ಉದಾಹರಣೆಗೆ ಹೋಗಿ ನೀವು ನೋಡಿ, ಅರ್ಧೂರು ಅಂತ ವಿಲೇಜ್, ಅರ್ಕೂರು ತಾಲೂಕು, ಅಲ್ಲಿ ದೇವಗುರು ನಾವು ನಡ್ಕೊಂಡು ಹೋಗೋದು. ನಮ್ಮ ಕೊಡೋದಕ್ಕೆ ಹೋಗಿ 2 ಕಿಲೋಮೀಟರ್ ನಮ್ಮ ಬಾರ್ಡ್ರು, ಅರ್ಕೂರು ತಾಲೂಕು ಮೇಡಮ್ ಅವರು. ಅಲ್ಲಿ ಹೋದ್ರೆ ತಳಗಡೆ ಕಲ್ಲಲ್ಲಿ ಇದು ಮಾಡ್ಕೊಂಡು ಮೇಲೆ ಅರಿಕೆ ಹಾಕೊಂಡು ಹುಲ್ಲು ಹಾಕಿ ಮನೆ ಕೆತ್ಕೊಂಡು ಅದು ನೋಡಿ ದೇವೇಗೌಡರು. ಅದು ಕಾಮಸಮುದ್ರ, ಮಾವಿನಕೆರೆ ಇಂಥವನ್ನ 48 ಹಳ್ಳಿ ಫಸ್ಟ್ ದೇವೇಗೌಡರು ಮಾಡಿದ್ರು. ಆಮೇಲೆ 12 ಹಳ್ಳಿ ನಾನು ಮಾಡಿದ್ದೆ. ನಾರಾಯಣಗೂ ಎಲ್ಲ ಕಡೆ ಸೈಟ್ ಕೊಟ್ಬಿಟ್ಟಿದ್ದಾರೆ. ಇಂಥ ಒಂದು 4 ಹಳ್ಳಿದು ಏನಾಗಿದೆ ಅಂದ್ರೆ ಅದು SL ಆಫೀಸ್ನಲ್ಲೇ ಕೊಡೋದು. ಜಗದೀಶ್ ಇದ್ದಾರು ಕೊಟ್ಟವ್ರೆ. ಯಾವುದು ಕೊಡಲಿಪ್ಪು ಅಂತ ಒಂದು ಹುಡುಗರಲ್ಲಿ, ಅಲ್ಲಿಂದ ತಟ್ಟೆಕೆರೆ ಲೇಔಟ್ ಎಲ್ಲ ಮಾಡಿಸಿದ್ವಿ. ಯಾರಪ್ಪ ಎಕ್ವಿಪ್ಮೆಂಟ್ ತಟ್ಟೆಕೆರೆ ಇಲ್ಲ, ಮೊಳೇಶ್ವರ ಇವನು ಮಹೇಶ್ ಗಾಂಧಿ, ಮಹೇಶ್ ಅಂತ ಬಂದವರೆ ಎಕ್ವಿಪ್ಮೆಂಟ್ ಮೊಳೇಶ್ವರ ಅಸ್ಟೇಟ್ ಇಂಜಿನಿಯರ್ ಬಂದವರೆ ಅವರು ಕೇಳಿ. ಅಥವಾ ಕುರುಬೇಡಿ ದೊಡ್ಡ ಕುಚ್ಚ ಇಂಜಿನಿಯರ್ ಬಂದವರ ಬಾರಪ್ಪ ಕೃಷ್ಣಮೂರ್ತಿ ಕುರುಬೇಡಿ ಲೇಔಟ್ ಆಗಿದ್ದೀನಪ್ಪ, ಎಲ್ಲ ಆಯ್ತು ಗಣಪ್ಪ.